ಹಾಯ್ ಗೈಸ್, ನನ್ನ ಹೆಸರು ಕೌಶಿಕ್ ಕಾಮತ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಾಗ ಜಿ ಎನ್ ಸಿದ ಹೊಸ ಒಂದು ಪ್ರಾಡಕ್ಟ್ ಲಾಂಚ್ ಆಗೈತಿ, ಜಿ ಎನ್ ಸಿ ವಿ ವಿತ್ ನೈಟ್ರೋ ಸರ್ಜ್. ಸೊ ಇದು 1 LBS 2 LBS ಮತ್ತು 4 LBS ಪ್ಯಾಕ್ದಾಗ ಬರ್ತೈತಿ. ಸೊ ಇದರ ಬಗ್ಗೆ ನಿಮಗೆ ಈ ವಿಡಿಯೋದಾಗ ಮಾಹಿತಿ ಕೊಡ್ತೀನಿ. ಸೊ ಫಸ್ಟ್ ಏನು ಮಾಡ್ತೀನಿ ಅಂತಂದ್ರೆ, ಇದ್ರೊಳಗೆ ಏನೇನು ಕಂಟೆಂಟ್ಸ್ ಅದಾವೆ, ಏನೇನು ಇದ್ರದ್ದು ಪಾಸಿಟಿವ್ ಅದಾವೋ ಅದರ ಬಗ್ಗೆ ಹೇಳ್ತೀನಿ, ಪ್ರಾಡಕ್ಟ್ ಬಗ್ಗೆ. ಸೆಕೆಂಡ್ಲಿ ನಿಮಗೆ ಇದರದ ಒರಿಜಿನಾಲಿಟಿ ಹೆಂಗೆ ಚೆಕ್ ಮಾಡೋದು ಅದು ಹೇಳ್ತೀನಿ. ಮೂರನೇದು ಏನೈತಿ ನಿಮಗೆ ಹೆಂಗೆ ತೊಗೊಳೋದು, ಯೂಸೇಜ್ ಹೆಂಗೆ ಮಾಡೋದು ಅದು ಹೇಳ್ತೀನಿ. ಮತ್ತು ನಾಲ್ಕನೇದು ಏನೈತಿ ಇದ್ರ ನೆಗೆಟಿವ್ ಪಾಯಿಂಟ್ಸ್ ಏನಾರು ಇದ್ರೆ ಮತ್ತು ಬೇರೆ ಟಿಪ್ಸ್ ಏನಾರು ಕೊಡ್ತೀನಿ. ಸೊ ಗೈಸ್, ಎಲ್ಲರಿಗಿಂತ ಫಸ್ಟ್ ನಿಮಗೆ ಈ ಪ್ರಾಡಕ್ಟ್ ಯಾಕೆ ಮಾಡಿದ್ದ ಅದ್ರ ಬಗ್ಗೆ ಹೇಳ್ತೀನಿ. ಹಿಸ್ಟ್ರಿದಾಗ ಹೋಗೋಣ. 2020ರಾಗ ಏನು ನಮಗೆ ಕೋವಿಡ್ ಪ್ಯಾಂಡೆಮಿಕ್ ಬಂತು, ಅವಾಗಿಂದ ಇಂಡಿಯನ್ಸ್ದಾಗ ಹಾರ್ಟ್ ಇವೆಂಟ್ಸ್ ಬರೋದು. ಹಾರ್ಟ್ ಇವೆಂಟ್ಸ್ ಅಂದ್ರೆ ಹಾರ್ಟ್ ಅಟ್ಯಾಕ್ ಮತ್ತು ಕಾರ್ಡಿಯಾಕ್ ಅರೆಸ್ಟ್ ಆಗೋದು ಅದು 15% ಜಾಸ್ತಿ ಆಗಿದೆ ಅವಾಗಿಂದ ಕಂಪೇರ್ ಮಾಡಿದ್ರೆ. ಮತ್ತು 15-40 ಏಜ್ ಗ್ರೂಪ್ ಇರ್ತೈತಿ, ಅದನ್ನು ಇಯರ್ ಟು ಇಯರ್ ಕಂಪೇರ್ ಮಾಡಿದ್ರೆ 60% ಹಾರ್ಟ್ ಅಟ್ಯಾಕ್ ಆಗೋದು ಜಾಸ್ತಿ ಆಗೈತಿ. ಸೊ ಇದರ ಸಂಬಂಧ ಏನೈತಿ, ಅಥ್ಲೆಟಿಕ್ ಐತಿ, ಅವ್ರದ್ದು ಬಾಡಿ ಫಿಟ್ ಅದಾರ, ಫುಟ್ಬಾಲ್ ಆಡ್ತಾರಾಗಲಿ, ಬಾಡಿ ಬಿಲ್ಡಿಂಗ್ ಮಾಡ್ತಾರೆ, ಜಿಮ್ದಾಗ ಕರೆಕ್ಟ್ ವರ್ಕೌಟ್ ಮಾಡ್ತಾರೆ ಡೇ ಟು ಡೇ. ಆದರೂ ಹೆಂಗೆ ಅವ್ರಿಗೆ ಹಾರ್ಟ್ ಇವೆಂಟ್ಸ್ ಆಗತ್ತಿದ್ವು, ಕಾರ್ಡಿಯಾಕ್ ಅರೆಸ್ಟ್ ಆಗಲಿ, ಹಾರ್ಟ್ ಅಟ್ಯಾಕ್ ಆಗಲಿ, ಹಂಗೆ ಆಗತ್ತಿದ್ವು. ಸೊ ಅದರ ಸಂಬಂಧ ಏನು ಮಾಡಿದ್ರೆ, ಇದು ಯಾಕೆ ಇರ್ಬೋದು ಅಂತಂದ್ರೆ ಮೋಸ್ಟ್ಲಿ ಸ್ಟ್ರೆಸ್, ಡ್ರಿಂಕಿಂಗ್, ಆಲ್ಕೋಹಾಲ್ ಮತ್ತು ಸಿಗರೇಟ್ ಹೊಡಿಯೋದಾಗಲಿ, ಮತ್ತು ಏನಂತೀವಿ ನಾವು ಜಲ್ದಿ ಬಾಡಿ ಆಗಬೇಕು, ಜಲ್ದಿ 2 ದಿವಸದಾಗ ಬಾಡಿ ಆಗಬೇಕು, 1 ತಿಂಗಳದಾಗ ಬಾಡಿ ಆಗಬೇಕು, ಓವರ್ ವರ್ಕೌಟ್ ಏನು ಮಾಡ್ತೀವಿ ಅದರ ಸಂಬಂಧ ಇದೆಲ್ಲ ಆಗತ್ತೈತೆ ಕಾರ್ಡಿಯಾಕ್ ಇವೆಂಟ್ಸ್. ಸೊ ಜಿ ಎನ್ ಸಿ ಏನು ಮಾಡಿದ್ರು ಅಂದ್ರೆ ವೆಲ್ನೆಸ್ ಅಂದ್ರೆ ನಮಗೆ ಯಾವುದೂ ರೋಗ ಇರೋಂಗಿಲ್ಲ, ಅದಕ್ಕೆ ನಾವು ವೆಲ್ನೆಸ್ ಅಂತೀವಿ. ಅಂದ್ರೆ BP ಆಗಲಿ, ಶುಗರ್ ಆಗಲಿ, ಥೈರಾಯ್ಡ್, ಇವೇನು ಲೈಫ್ ಸ್ಟೈಲ್ ಡಿಸೀಸ್ ಅದಾವೋ ಅದನ್ನು ವೆಲ್ನೆಸ್ ಫೀಲ್ಡ್ ಅಂತೀವಿ. ಆಮೇಲೆ ಇನ್ನೊಂದು ಫೀಲ್ಡ್ ಏನೈತಿ, ಫಿಟ್ನೆಸ್ ಅಂದರೆ ಅಥ್ಲೆಟಿಕ್ ಪರ್ಫಾರ್ಮೆನ್ಸ್ ಅಂತಂದ್ರೆ ಅದರೊಳಗೆ ಸ್ವಿಮ್ಮಿಂಗ್ ಮತ್ತು ಬಾಡಿ ಬಿಲ್ಡಿಂಗ್ ಆಗಲಿ ಮತ್ತು ರನ್ನಿಂಗ್, ಸೈಕ್ಲಿಂಗ್ ಎಲ್ಲ ಬಂತು. ಸೊ ವೆಲ್ನೆಸ್ ಮತ್ತು ಫಿಟ್ನೆಸ್ ಎರಡೂ ಕಂಬೈನ್ ಮಾಡಿ ಇಂಟರ್ಸೆಕ್ಷನ್ ಫೀಲ್ಡ್ದಾಗ ಇವರು ಹೊಸ ಪ್ರಾಡಕ್ಟ್ ಇದನ್ನು ಲಾಂಚ್ ಮಾಡ್ಯಾರ. ಈಗ ಜಿ ಎನ್ ಸಿ ವಿ ನೈಟ್ರೋ ಸರ್ಜ್ ಪ್ರಾಡಕ್ಟಿನ ಮೇನ್ ಉದ್ದೇಶ ಏನೈತಂತಂದ್ರೆ ನಮ್ಗೆ ಹಾರ್ಟ್ ಹೆಲ್ತು ಇರಬೇಕು ವಿತ್ ಫಿಸಿಕಲ್ ಫಿಟ್ನೆಸ್. ಸೊ ಈಗೇನು ಮಾಡೋಣ, ನಾವು ಈ ಪ್ರಾಡಕ್ಟ್ ಏನೈತಿ ಇದನ್ನು ಅನ್ಬಾಕ್ಸ್ ಮಾಡಿ ಒರಿಜಿನಾಲಿಟಿ ಚೆಕ್ ಮಾಡೋಣ. ಆಮೇಲೆ ಇದರದ ಕಂಟೆಂಟ್ಸ್ ಒಳಗೆ ಏನೇನೈತಿ ಅದು ಹೇಳ್ತೀನಿ, ಮತ್ತು ಡೋಸೇಜ್ ಹೇಳ್ತೀನಿ ನಿಮಗೆ ಹೆಂಗೆ ತೊಗೊಳೋದು. ಅನ್ಬಾಕ್ಸಿಂಗ್ ಮುಂಚೆ ಹೊರಗಿಂದ ಬಾಕ್ಸ್ ಹೆಂಗೆ ಕಾಣತೈತಿ ಅದನ್ನು ನೋಡೋಣ. ಹೊರಗಿಂದ ಏನಾರು ಚೆಕ್ ಪಾಯಿಂಟ್ಸ್ ಇದ್ರೆ ಅದನ್ನು ಹೇಳ್ತೀನಿ, ಆಮೇಲೆ ಒಳಗಿಂದ ಚೆಕ್ ಪಾಯಿಂಟ್ಸ್ ಹೇಳ್ತೀನಿ, ಏನೇನು ಚೆಕ್ ಮಾಡೋದು, ಹೆಂಗೆ ಚೆಕ್ ಮಾಡೋದು ಅಂತಂದು. ಸೊ ಹೊರಗಿಂದ ನೋಡ್ರಿ, ನನ್ನ ಕಡೆ ಸ್ಟ್ರಾಬೆರಿ ಫ್ಲೇವರ್ ಇರೋದೈತಿ. ಈ ಥರದ ಜಿ ಎನ್ ಸಿದ ಟ್ರೂ ಸೀಲ್ ಇರ್ತೈತಿ, ಇಲ್ಲಿ ಮೇಲೆ ರೆಡ್ ಕ್ಯಾಪ್ ಮತ್ತು ಜಾರಿಗೆ ಕನೆಕ್ಟ್ ಮಾಡ್ತೈತಿ. ಇದೈತಿಲ್ಲ ನೋಡ್ಕೊರಿ ಯಾವಾಗೂ ಬೈ ಮಾಡೋ ಮುಂಚೆ. ಮತ್ತು ನನ್ನ ಕಡೆ ಇರೋದು ಕ್ರೀಮಿ ಸ್ಟ್ರಾಬೆರಿ ಫ್ಲೇವರ್ ಐತಿ, ಇದ್ರೊಳಗೆ ಬೇರೆದು ವೆನಿಲಾ ಮತ್ತು ಚಾಕ್ಲೇಟ್ ಬರ್ತಾವೆ. ಸೊ ನೀವು ನೋಡ್ಬೋದು ಪ್ಯಾಕಿಂಗ್ ಮೇಲೆ ಬಬಲ್ಸ್ ಭಾಳ ಅದಾವೆ. ಹೊಸ ಪ್ರಾಡಕ್ಟ್ ಐತಿ, ಅದಕ್ಕೆ ಮೋಸ್ಟ್ಲಿ ಪ್ಯಾಕಿಂಗ್ದಾಗ ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕಾ. ಸೊ ಬ್ಯಾಕ್ ಸೈಡ್ ಸ್ಟಿಕ್ಕರು ಕರೆಕ್ಟಾಗಿ ಸ್ಟಿಕ್ ಆಗಿಲ್ಲ ಇನ್ನೂ. ಸೊ ಬರ್ತಾ ಟೈಮ್ದಾಗ ಬಬಲ್ಸ್ ಮತ್ತು ಸ್ಟಿಕ್ಕರಿಂಗ್ ಕರೆಕ್ಟ್ ಆಗ್ತೈತೆ ಅಂತ ಅಂದ್ಕೊಂಡೀನಿ. ಈಗ ಇದು ಜಾರಿಗೆ ಓಪನ್ ಮಾಡಿ ಒಳಗೆ ಹೆಂಗಿರ್ತೈತಿ ಅದರದ ಚೆಕ್ ಪಾಯಿಂಟ್ಸ್ ಚೆಕ್ ಮಾಡೋಣ. ಸ್ಕೂಪ್ ಎಲ್ಲ ಹೆಂಗಿರ್ತೈತೆ ಅಂತ ಚೆಕ್ ಮಾಡೋಣ 1 by 1. ಬರ್ರಿ. ಜಾರ್ ಓಪನ್ ಆದಮೇಲೆ ಈ ಥರದ್ದು ವೈಟ್ ಕಲರ್ ಬ್ಯಾಕ್ಗ್ರೌಂಡ್ ಇದ್ದಿದ್ದು ಸೀಲ್ ಕಾಣ್ತೈತಿ. ಅದ್ರ ಮೇಲೆ ರೆಡ್ ಕಲರ್ಡ್ ವರ್ಡಿಂಗ್ದಾಗ ಜಿ ಎನ್ ಸಿ ಅಂತಂದು ಬರೆದಿದ್ದಾರೆ. ಮತ್ತು ರೆಡ್ ಕಲರ್ ಸಣ್ಣ ಸ್ಟಿಕ್ಕರ್ ಇರ್ತೈತೆ, ಅದ್ರ ಮೇಲೆ ಸ್ಕ್ರ್ಯಾಚ್ ಏರ್ ಅಂತ ಬರ್ತಿದ್ದ. ಅದನ್ನು ನಾವು ಸ್ಕ್ರ್ಯಾಚ್ ಮಾಡಿ ಅಲ್ಲಿ ಸ್ಕ್ರ್ಯಾಚ್ ಕೋಡ್ ಇದನ್ನು ನಾವು ಅಥೆಂಟಿಕೇಟ್ ಮಾಡಬೇಕು. ಅದು ಮುಂದೆ ಪ್ರೊಸೆಸ್ ನಾವು ಮಾಡೋಣ. ಎಲ್ಲರಿಗಿಂತ ಮುಂಚೆ ಈಗ ಸೀಲ್ ಓಪನ್ ಮಾಡಿ ನೋಡೋದು ಏನೈತೆ ಅಂತಂದು. ಸೀಲ್ ಒಳಗೆ ನೋಡ್ಬೋದು ವೈಟ್ ಕಲರ್ ಪೌಡ್ರ್ ಐತಿ. ಇದೇ ಸ್ಟ್ರಾಬೆರಿ ಫ್ಲೇವರ್ ಅಂತಂದು ವೈಟ್ ಐತಿ. ಸೊ ಚಾಕ್ಲೇಟಿಂದ ಸ್ವಲ್ಪ ಡಾರ್ಕ್ ಕಲರ್ ಇರ್ತೈತಿ. ಸೊ ಒಳಗಿನ ಸ್ಕೂಪ್ ನೋಡೋಣ ಈಗ. ಸ್ಕೂಪ್ ಏನೈತಿ, ಟ್ರಾನ್ಸ್ಪರೆಂಟ್ ಕಲರ್ ಐತಿ. ಸೊ ಟ್ರಾನ್ಸ್ಪರೆಂಟ್ ವೈಟ್ ಐತೆ, ವೈಟಿಶ್ ಕಲರ್ ಹೇಳ್ಬೋದು ನೀವು, ಟ್ರಾನ್ಸ್ಪರೆಂಟ್ ಐತಿ. ಸೊ ಅದ್ರ ಮೇಲೆ ಏನೂ OZ ಆಗಲಿ ಗ್ರಾಮ್ಸ್ ಆಗಲಿ ಏನೂ ಮಾರ್ಕಿಂಗ್ ಇಲ್ಲ, ಈ ಥರದ್ದು ಇರ್ತೈತಿ ಇದ್ರೊಳಗೆ ಸ್ಕೂಪ್. ನೋ ಮಾರ್ಕಿಂಗ್ಸ್ ಎಟ್ ಆಲ್. ಈಗ ಪ್ರೋಟೀನ್ ಪೌಡ್ರದ್ದು ಮಿಕ್ಸಬಿಲಿಟಿ ಚೆಕ್ ಮಾಡೋಣ. ಶೇಕ್ ಆದ ನಂತರ ಸ್ಟ್ರಾಬೆರಿ ಫ್ಲೇವರ್ದು ಏನೈತಿ ಲೈಟ್ ಪಿಂಕ್ ಫ್ಲೇವರ್ದ ಶೇಕ್ ಆಗ್ತೈತಿ ಈ ಥರ. ಈಗ ಅನ್ಬಾಕ್ಸಿಂಗ್ ಎಲ್ಲ ಆಗೈತಿ. ನೆಕ್ಸ್ಟ್ ನಾವು
ಸ್ಕ್ರ್ಯಾಚ್ ಕಾರ್ಡ್ ಏನು ಒಳಗೆ ಸಿಕ್ಕಿರ್ತೈತೆ ನಮಗೆ ಜಾರ್ ಒಳಗೆ, ಅದನ್ನು ಹೆಂಗೆ ಅಥೆಂಟಿಕೇಟ್ ಮಾಡೋದು ಅದು ಒನ್ ಬೈ ಒನ್ ನಿಮಗೆ ಪ್ರೊಸೆಸ್ ಹೇಳ್ತೀನಿ. ಸ್ಕ್ರ್ಯಾಚ್ ಹಿಯರ್ ಅಂತಂದು ಒಂದು ಬರ್ದಿರ್ತಾರಲ್ಲ, ಅಲ್ಲೇ ಒಂದು ಕಾಯಿನ್ ತೊಗೊಂಡು ನೀವು ಕರೆಕ್ಟಾಗಿ ಸ್ಕ್ರ್ಯಾಚ್ ಮಾಡಬೇಕು. ಈ ಥರ ವಿಡಿಯೋದಾಗ ತೋರಿಸಿದಂಗೆ ಅಲ್ಲೇ ನಿಮಗೆ ಅಲ್ಫಾ ನ್ಯೂಮರಿಕ್ ಒಂದು ಕೋಡ್ ಸಿಗ್ತೈತಿ ಈ ಥರದ. ಈ ಪ್ರಾಡಕ್ಟ್ದಾಗ 8 ಡಿಜಿಟ್ದ ಕೋಡ್ ಐತಿ. ಸೊ ಇದನ್ನು ಏನು ಮಾಡಬೇಕಾ, ಕರೆಕ್ಟಾಗಿ ನಾವು ನೋಟ್ ಡೌನ್ ಮಾಡ್ಕೋಬೇಕು, ಯಾಕಂದ್ರೆ ಮುಂದಿನ ಪ್ರೊಸೆಸ್ಸಿಗೆ ಇದು ಯೂಸ್ ಆಗ್ತೈತಿ. ಈಗ ನಾವು ಫಸ್ಟ್ ಮೆಥಡ್ ಆಫ್ ಅಥೆಂಟಿಕೇಷನ್ ಅಂದ್ರೆ ಆನ್ಲೈನ್ ಮೆಥಡ್ ಹೆಂಗೆ ಮಾಡೋದು ನೋಡೋಣ. ಯಾವ್ದಾರು ಒಂದು ವೆಬ್ ಬ್ರೌಸರ್ದಾಗ google.com ತೆಗೀರಿ, ಅಲ್ಲೇ GNC ಅಥೆಂಟಿಕೇಷನ್ ಅಂತ ಸರ್ಚ್ ಬಾರ್ದಾಗ ಟೈಪ್ ಮಾಡಿರಿ. ಟೈಪ್ ಮಾಡಿ ಎಂಟರ್ ಹೊಡ್ರಿ, ಅಂದರೆ ಸರ್ಚ್ ಮಾಡಿರಿ. ಅಲ್ಲೇ ಪ್ರಾಡಕ್ಟ್ ಅಥೆಂಟಿಕೇಷನ್ ವೆರಿಫೈ ಯುವರ್ GNC ಪ್ರಾಡಕ್ಟ್ ಅಂತಂದು ಲಿಂಕ್ ಬರ್ತೈತೆ, ಅಂತ ಕ್ಲಿಕ್ ಮಾಡಿರಿ. ಈ ಪೇಜ್ ಓಪನ್ ಆಗತ್ತೆ. ಈ ಪೇಜ್ ಓಪನ್ ಆದಮೇಲೆ ಏನೈತಿ, ನಮಗೇನು ಸ್ಕ್ರ್ಯಾಚ್ ಕೋಡ್ ಸಿಕ್ಕಿತ್ತಲ್ಲ 8 ಡಿಜಿಟ್ದು, ಅದು ಇಲ್ಲೇ ಎಂಟ್ರಿ ಮಾಡಬೇಕಾ. ಫಸ್ಟ್ ಕಾಪಿ ಪೇಸ್ಟ್ ಮಾಡಿದ್ದೀನಿ ನಾನು. ಆಮೇಲೆ ಇಮೇಲ್ ID ನಮ್ಮದು ಎಂಟ್ರಿ ಮಾಡ್ಕೋಬೇಕು. ಇಮೇಲ್ ID ಎಂಟ್ರಿ ಆದಮೇಲೆ ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕಾ. ಮೊಬೈಲ್ ನಂಬರ್ ಏನು 10 ಡಿಜಿಟ್ಸ್ ಎಂಟ್ರಿ ಮಾಡ್ತೀವಿ, ಅದರ ಮುಂಚೆ ನಾವು ಇಂಡಿಯಾದ +91 ಕೋಡ್ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಅಥೆಂಟಿಕೇಟ್ ನಾವು ಅಂತಂದು ಏನು ಇರ್ತೈತೆ ಕೆಳಗೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದು ಕ್ಲಿಕ್ ಆದಮೇಲೆ ಏನೈತಿ, ನಮಗೆ ಮೊಬೈಲಿಗೆ OTP ಬರ್ತೈತಿ. ಅದನ್ನು ನಾವು OTP ಏನು ಬಂದಿರ್ತೈತಿ ಅದನ್ನು ಇಲ್ಲಿ ಎಂಟ್ರಿ ಮಾಡಬೇಕು. OTP ಬರೋದು GNCದಾಗ ವೆರಿಫಿಕೇಷನ್ದಾಗ ಸ್ವಲ್ಪ ಲೇಟ್ ಐತಿ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ. ಸೊ ಬಂದ ಮೇಲೆ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿರಿ. ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿದ ಮೇಲೆ ಟೋಟಲ್ ನಿಮಗೆ ಎಲ್ಲ ಪ್ರಾಡಕ್ಟಿನ ಡೀಟೇಲ್ಸ್ ಬರ್ತೈತಿ. PPV 100% ನೈಟ್ರೋ ಸರ್ಜ್ ಬಂದೈತಿ. ಮತ್ತು 8 ಡಿಜಿಟ್ ಕೋಡ್ ಏನೈತಿ ಅದು ಓನ್ಲಿ ಒಂದು ಇನ್ಪುಟ್ ಇದ್ರೆ ಟೋಟಲ್ ನಿಮಗೆ ಯಾವ ಪ್ರಾಡಕ್ಟ್ ಐತಿ ಅದು ಇನ್ಫಾರ್ಮೇಷನ್ ಸಿಗತೈತಿ. ಅದು ಯಾವ ಫ್ಲೇವರ್ ಐತಿ, ಎಷ್ಟು kg ಐತಿ, 1.81 kg ಐತಿ ನಮ್ಮ ಪ್ರಾಡಕ್ಟ್ 4LBS ಅಂತಂದ್ರೆ, ಮತ್ತು ಸ್ಟ್ರಾಬೆರಿ ಫ್ಲೇವರ್ದ ಐತಿ. ಸೊ ಮತ್ತು 100% PPV ನೈಟ್ರೋ ಸರ್ಜ್ ನಾವು ವೆರಿಫೈ ಮಾಡಿದ ಪ್ರಾಡಕ್ಟ್. ಇದರದ್ದು ಮ್ಯಾನುಫ್ಯಾಕ್ಚರ್ ಡೇಟ್ ಮತ್ತು ಎಕ್ಸ್ಪೈರಿ ಡೇಟು ಇಲ್ಲಿ ಹಾಕಿದ್ದಾರೆ GNC ಅವರು. ಇದು ಎಕ್ಸ್ಪೈರಿ ಡೇಟ್ ಬಂದು ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಹಾಕಿ ಒಂದು ಚಲೋ ಮಾಡಿದ್ದಾರೆ GNCದವರು. ಬೇರೆ ಕಂಪನೀಸ್ ಮೋಸ್ಟ್ ಆಫ್ ದ ಕಂಪನೀಸ್ ವೆಬ್ಸೈಟ್ದಾಗ ವೆರಿಫಿಕೇಷನ್ ಮಾಡೋ ಮುಂದೆ ಎಕ್ಸ್ಪೈರಿ ಮತ್ತು ಮ್ಯಾನುಫ್ಯಾಕ್ಚರ್ ಡೇಟ್ ಬರೋಂಗಿಲ್ಲ. ಸೊ ಗುಡ್ ಇನಿಷಿಯೇಟಿವ್ ಬೈ GNC. ಈಗ ನಿಮಗೆ ಸೆಕೆಂಡ್ ಅಥೆಂಟಿಕೇಷನ್ ಮೆಥಡ್ ತೋರಿಸ್ತೀನಿ. ಇದು ನಿಮ್ಮ ಕಡೆ ಫೀಚರ್ ಫೋನ್ ಇತ್ತಂತ ಅವಾಗ ಯೂಸ್ ಆಗುತ್ತೆ. ಸೊ ಇದೇನು 8 ಡಿಜಿಟ್ ಕೋಡ್ ಇರ್ತೈತಿ ಇದು ಸ್ಟಿಕ್ಕರ್ ಮೇಲೆ, ಆದ ನಾವು ಡೈರೆಕ್ಟ್ ಅದು ಕೆಳಗೆ ಕೊಟ್ಟಿದ್ದ 7065608666 ಈ ನಂಬರಿಗೆ ಸೆಂಡ್ ಮಾಡಬೇಕಾ, ಅವಾಗ ನಮಗೆ ಅಥೆಂಟಿಕೇಷನ್ ಬರ್ತೈತಿ. ಸೊ ನೀವು ನೋಡಿದಂಗೆ ಇದನ್ನ SMS ಮಾಡೀನಿ, ಸೇಮ್ ಹಳೇದು ಏನೈತದ ಈ ಕೋಡ್ ನಾ ಟೋಟಲ್ 2 ಸಲ ಸೆಂಡ್ ಮಾಡಿದೆ. ಆದ್ರೆ ಅದು ಅಥೆಂಟಿಕೇಟ್ ಆಗೋಲ್ದಾಗೈತಿ. ಈಗ ಫೀಚರ್ ಫೋನ್ದಾಗಂತೂ ಆಗೋಲ್ದ. ಸೊ ಸ್ಮಾರ್ಟ್ ಫೋನ್ದಾಗ ಟ್ರೈ ಮಾಡೋಣ ಬೇರೆ ಪ್ರಾಡಕ್ಟ್ ಇಂತ್ರ. ಸೊ ಮೋಸ್ಟ್ಲಿ ಹೆಂಗೈತಿ, ನಾವು ವೆಬ್ಸೈಟ್ದಾಗ ಚೆಕ್ ಮಾಡೀವಿ ಆನ್ಲೈನ್ ಮೆಥಡ್ದಾಗ, ಅದಕ್ಕಾಗಿ ಇದು ಆಗ್ತಿರಂಗಿಲ್ಲ. ಸೊ ಬೇರೆ GNCದು ಈಗ ಕ್ಯಾಲ್ಶಿಯಂ ಮ್ಯಾಗ್ನೀಷಿಯಮ್ D3 ಇಲ್ಲೇ ಐಟಮ್ ಐತೆ ನನ್ನ ಕಡೆ. ಸೊ ಅದರದ್ದು ಕೋಡ್ ಹಾಕ್ತೀನಿ. ಅದರದ್ದು 8 ಡಿಜಿಟ್ ಕೋಡ್ ಐತಿ, ಅದರ ಕೋಡ್ ನೀವು ನೋಡ್ಬೋದು. ಸೊ ಇದು ಬೇರೆ ಪ್ರಾಡಕ್ಟ್ ಐತಿ, GNCದು ಐತೆ ಅದರ. ಸೊ ಸೆಕೆಂಡ್ ಮೆಥಡ್ ವೆರಿಫಿಕೇಷನ್ ಮಾಡೋಕ್ಕಂತಂದು ತೋರ್ಸತ್ತೆ ನಿಮಗೆ ಫಾರ್ ಡೆಮಾನ್ಸ್ಟ್ರೇಷನ್ ಓನ್ಲಿ. ಸೊ ಈಗ ಕಳಿಸಿದ್ದೀನಿ ಇದು ಕೋಡ್ ಕಳಿಸಿದ ಮೇಲೆ ಏನೈತಿ, ನಂಬರ್ ಕಡೆಯಿಂದ ಏನು ಕನ್ಫರ್ಮೇಷನ್ ಬರತ್ತಿಲ್ಲ. ಸೊ ಸೆಕೆಂಡ್ ಮೆಥಡ್ ಆಫ್ GNC ಈಸ್ ನಾಟ್ ವರ್ಕಿಂಗ್. ಸೊ ಈ ಪ್ರಾಡಕ್ಟ್ದಾಗ ಮೇನ್ ಆ್ಯಡೆಡ್ ಕಂಟೆಂಟ್ ಇರೋದು 2 ಅದಾವು. ನೈಟ್ರೋಸೈನ್ ಅಂತ ಒಂದು L ಆರ್ಗನೈನ್ ಸಿಲಿಕೇಟ್ ಅಂತ ಬರ್ತೈತಿ, ಆದ ಮತ್ತು L ಸಿಟ್ರಲಿಂದ ಬಾಂಡೆಡ್ ಕಂಪೌಂಡ್ ಐತದ. ಸೊ ಆದ 756 mg ಐತಿ, ಮತ್ತು L ಸಿಟ್ರಲಿನ್ ಐತಿ 500 mg. ಸೊ ಇವು 2 ಏನು ಕಂಟೆಂಟ್ ಅದಾವೆ ಅದನ್ನು ವ್ಯಾಸೋ ಡೈಲೇಟರ್ಸ್ ಅಂತಂದು ಇವ್ರು ಹೇಳ್ತಾರೆ. ವ್ಯಾಸೋ ಡೈಲೇಟರ್ಸ್ ಅಂದ್ರೆ ಏನು ಮಾಡ್ತೈತಿ, ನೀವು ಆರ್ಟ್ರೀಸ್ ಅಂತಂದ್ರೆ ನಮ್ಮ ಹಾರ್ಟಿಂತ್ರ ಹೊರಗೆ ಅಂದ್ರೆ ಫ್ರೆಶ್ ಬ್ಲಡ್ ಫ್ಲೋ ಆಗೋದು ಬಾಡಿಗೆ, ನರಕ ಆರ್ಟ್ರೀಸ್ ಅಂತೀವಿ. ಸೊ ಅದನ್ನು ರಿಲ್ಯಾಕ್ಸ್ ಮಾಡ್ತೈತಿ. ಈಗ ಇದರದ್ದು ಯೂಸ್ ಹೆಂಗೆ ಮಾಡೋದು ಅದು ಹೇಳ್ತೀನಿ. ಈಗ ನಾರ್ಮಲ್ ವೇ ಪ್ರೋಟೀನ್ ಏನು ಇರ್ತೈತಿ ಅದನ್ನು ನಾವು ಬರೇ ಮಸಲ್ ರಿಕವರಿ ಸಂಬಂಧ ತೊಗೋತೀವಿ, ಅಂದ್ರೆ ಆಫ್ಟರ್ ವರ್ಕೌಟ್ ತೊಗೋತೀವಿ ನಾವು. ಇದೇನು ಪ್ರೋಟೀನ್ ಐತಿ ಇದು ಬಿಫೋರ್ ಮತ್ತು ಡ್ಯೂರಿಂಗ್ ವರ್ಕೌಟ್ ತೊಗೊಂಡ್ರೆ ಏನಾಗ್ತೈತಿ, ನಿಮಗೆ ಪೀಕ್ ಹಾರ್ಟ್ ಬೀಟ್ ರೇಟ್ ಡ್ಯೂರಿಂಗ್ ವರ್ಕೌಟ್ ಅದು ಕಮ್ಮಿ ಆಗ್ತೈತಿ. ಮತ್ತು ಸೆಕೆಂಡ್ ಏನೈತಿ ಅಟ್ಯುನೇಷನ್ ಟೈಮ್ ಏನಿರ್ತೈತಿ, ಪೀಕ್ ಹಾರ್ಟ್ ರೇಟ್ ಇಂತ್ರ ರೆಸ್ಟಿಂಗ್ ಹಾರ್ಟ್ ರೇಟ್ ಬರೋಕೆ ಅದು ಕಮ್ಮಿ ಆಗ್ತೈತಿ.
ಮತ್ತು ಆಫ್ಟರ್ ವರ್ಕೌಟ್ ನಾರ್ಮಲ್ ವೇ ಪ್ರೋಟೀನ್ ಅಂತ ತೊಗೊಂಡ್ರೆ ಏನಾಗ್ತೈತಿ ಬರೀ ನಮ್ದು ಅಟ್ಯುನೇಷನ್ ಟೈಮ್ ಫ್ರಮ್ ಹೈ ಹಾರ್ಟ್ ಬೀಟ್ ರೇಟ್ ಟು ರೆಸ್ಟಿಂಗ್ ಹಾರ್ಟ್ ಬೀಟ್ ರೇಟ್ ಅದು ಅಷ್ಟ ಕಮ್ಮಿ ಆಗ್ತೈತಿ. ಸೊ ಇಟ್ ಈಸ್ ರೆಕಮೆಂಡೆಡ್ ದ್ಯಾಟ್ ಯು ಟೇಕ್ ದಿಸ್ ಪ್ರೋಟೀನ್ ಬಿಫೋರ್ ಆರ್ ಡ್ಯೂರಿಂಗ್ ವರ್ಕೌಟ್. ನಿಮಗೀಗ ಈ ಪ್ರಾಡಕ್ಟಿಂದ ಏನೈತಿ ಪ್ರೈಸ್ ರೇಂಜ್ ಹೇಳ್ತೀನಿ. ಸೊ ಗೈಸ್ ಈಗ ನಿಮಗೆ ಈ ಪ್ರಾಡಕ್ಟಿಂದ ಬೈಯಿಂಗ್ ಪ್ರೈಸ್ ರೇಂಜ್ ಹೇಳ್ತೀನಿ. ಯಾಕಂದ್ರೆ ಮಾರ್ಕೆಟ್ದಾಗ ಹೆಂಗೈತಿ ಕಮ್ಮಿದಾಗ ಅಂತಂದ್ರೆ ಭಾಳ ಫೇಕ್ ಸಪ್ಲಿಮೆಂಟ್ ಬರತ್ತಾವೆ. ಯಾವುದೂ ಸಪ್ಲಿಮೆಂಟ ಜಾಸ್ತಿ ಸೇಲ್ ಆಗತ್ತಂತಾರೆ ಅದ್ರ ಫಸ್ಟ್ ಕಾಪಿ ಸೆಕೆಂಡ್ ಕಾಪಿ ಪಟ್ನ ಬಂದುಬಿಡ್ತಾವೆ. ಸೊ ಇದ್ರದ್ದು ಬೈಯಿಂಗ್ ರೇಂಜ್ ಏನೈತಿ 5200 ಅಂತ ಹಿಡ್ದ ಒಂದು 5700 ಮಟ್ಟ ರೇಂಜ್ ಇರ್ತೈತಿ. ಸೊ ಯಾರ ನಿಮಗೆ ಇದು ಸೇಮ್ ಪ್ರಾಡಕ್ಟ್ 4000 3500 ಕೊಡತ್ತಾರ ಆಗಲೇ 4500 ಹಂಗೆ ಕೊಡತ್ತಾರ ಅಂತಂದ್ರೆ ಫೇಕ್ ಅಂತ ತಿಳ್ಕೊಂಡ್ಬಿಡ್ರಿ. ಇಲ್ಲಂತಂದ್ರೆ ನೀವು ಅದ್ರದ್ದು ಎಕ್ಸ್ಪೈರಿ ಏನೈತಿ ಚೇಂಜ್ ಆಗಿ ಬಂದಿರ್ತೈತಿ, ಇಲ್ಲಂತಂದ್ರೆ ಏನಾರು ಅದ್ರೊಳಗೆ ಕಂಪ್ಲೇಂಟ್ ಇರ್ತೈತಿ. ಸೊ 5200 to 5700 ಇಸ್ ದ ಹೆಲ್ದಿ ರೇಂಜ್ ಫಾರ್ 4 LBS ಪ್ಯಾಕ್. ಮತ್ತು 1 LBS 2 LBS ಇಂದು ಬೈಯಿಂಗ್ ರೇಂಜ್ ಏನೈತಿ ಅದನ್ನು ಅಪ್ಡೇಟ್ ಮಾಡ್ಕೊತಿರ್ತೀನಿ ವಿಡಿಯೋ ಡಿಸ್ಕ್ರಿಪ್ಷನ್ದಾಗ. ಯಾಕಂದ್ರೆ ಮಂತ್ ಟು ಮಂತ್ ಪ್ರೈಸ್ ಲಿಸ್ಟ್ ಚೇಂಜ್ ಆಗ್ತಿರ್ತಾವೆ. ಸೊ ಹಂಗನ ಅದ್ರದ್ದು ಅಪ್ಡೇಟ್ ಮಾಡ್ಕೊಂಡು ಹೋಗ್ತೀನಿ. ಈಗ ಸದ್ಯಕ್ಕಿದ್ದಿದ್ದೆ ನೀವು ಬೈಯಿಂಗ್ ಪ್ರೈಸ್ ರೇಂಜ್ ಡಿಸ್ಕ್ರಿಪ್ಷನ್ದಾಗ ನೋಡ್ಬೋದು. ಈಗ ಲಾಸ್ಟ್ಲಿ ಬರ್ತೀವಿ ಇದ್ರದ್ದು ಕಂಪ್ಲೇಂಟ್ಸ್ ಏನದಾವೆ ಈ ಪ್ರಾಡಕ್ಟ್ಸಿಂದ. ಇದ್ರೊಳಗೆ 2 ಕಂಪ್ಲೇಂಟ್ಸ್ ಅದಾವೆ ನನಗೆ. ಫಸ್ಟ್ ಐತಿ GNCದು ಪ್ಯಾಕಿಂಗ್. ಅಂದ್ರೆ ಈ ಪ್ರಾಡಕ್ಟಿಂದ ಅಷ್ಟ ಇದ್ರೊಳಗೆ ಬಬಲ್ಸ್ ಕಾಣತ್ತಾವ. ಸೊ ಬಬಲ್ಸ್ ಅದಾವೆ. ಸೊ 85 years ಮಾರ್ಕೆಟ್ದಾಗ ಐತಿ GNC ಕಂಪನಿ. ಇವ್ರ ಕಡೆಯಿಂದ ಇದು ಎಕ್ಸ್ಪೆಕ್ಟೇಷನ್ ಇಲ್ಲ. ಸೊ ಫಸ್ಟ್ ಕಂಪ್ಲೇಂಟ್ ಇದೈತಿ. ಮತ್ತು ಇದರದ ಸ್ಕ್ರ್ಯಾಚ್ ಕಾರ್ಡ್ದಾಗ ನಾವು ನೋಡಿದ್ವಿ 2 ಪ್ರೊಸೀಜರ್ ಅದಾವೆ. ಒಂದು ಆನ್ಲೈನ್ ಇವ್ರ ವೆಬ್ಸೈಟಿಗೆ ಹೋಗಿ ನಾವು ವೆರಿಫೈ ಮಾಡ್ಬೋದು. ಸೆಕೆಂಡ್ ಏನೈತಿ ಫೀಚರ್ ಫೋನ್ ಇಂತ ನಾವು SMS ಕಳಿಸಿ ವೆರಿಫೈ ಮಾಡ್ದು. ನಾ SMS ಕಳಿಸೋದು ಏನೈತಿ ಸ್ಮಾರ್ಟ್ ಫೋನ್ ಇಂತ ನೋಡಿದೆ ಮತ್ತು ಫೀಚರ್ ಫೋನ್ ಇಂತ ನೋಡಿದೆ. ಇದೇನು ಸೆಕೆಂಡ್ ಮೆಥಡ್ ಐತಿ ವೆರಿಫಿಕೇಷನ್ದು ಸ್ಕ್ರ್ಯಾಚ್ ಕೋಡ್ ಅದು ಮಾಡ್ಯೂಲ್ ಮೇಲೆ ಸ್ಟಿಕ್ಕರ್ ಮೇಲೆ ಅದು ಆಗೋದಾಗೈತಿ. ಸೊ ಇವೆರಡು ಕಂಪ್ಲೇಂಟ್ ಅದಾವೆ ಈ ಪ್ರಾಡಕ್ಟಿಂದ ಸದ್ಯಕ್ಕೆ. ಬಾಕಿ ಎಲ್ಲ ಓಕೆ ಐತಿ. ಈ ಥರದ ಅನ್ಬಾಕ್ಸಿಂಗ್ ವಿಡಿಯೋಸ್ನ ಮಾಡ್ತಿರ್ತೀನಿ ಮತ್ತು ಬೇರೆ ಸಪ್ಲಿಮೆಂಟ್ ಅನ್ಬಾಕ್ಸ್ ಮಾಡ್ತೀನಿ. ಮತ್ತು ನಮಗೆ ಕಂಪನಿ ಕಡೆಯಿಂದ ಹೆಂಗಿರ್ತೈತೋ ಫೇಕ್ ಮಾರ್ಕೆಟ್ದಾಗ ಏನು ಆಡತ್ತೋ ಅದ್ರ ಫೋಟೋಸು ಬಂದಿರ್ತಾವೆ. ಸೊ ಒರಿಜಿನಲ್ ಫೇಕ್ ಅದ್ರ ಕಂಪ್ಯಾರಿಸನ್ ವಿಡಿಯೋಸು ಹಾಕ್ತಿರ್ತೀನಿ. ಸೊ ಗೈಸ್ ಟೋಟಲ್ ಈಗ ಈ ಏನೈತಿ ಪ್ರಾಡಕ್ಟಿಂದ ಇನ್ಫಾರ್ಮೇಷನ್ ಕೊಟ್ಟ ವಿಡಿಯೋ ಎಂಡಾಗಕ್ಕೆ ಬಂದೈತಿ. ಸೊ ಲಾಸ್ಟ್ಲಿ ನಿಮಗೆ ಹೇಳ್ತೀನಿ ನಮ್ಮ ಹಾರ್ಟ್ ಏನೈತಿ ದಿವಸದಾಗ 1 lakh ಟೈಮ್ ಮೇಲೆ ಬೀಟ್ ಆಗ್ತೈತಿ. ಸೊ ಇದನ್ನು ಹೆಲ್ದಿ ಇಡೋದ ನಮ್ಮ ನಂಬರ್ 1 ಪ್ರಯಾರಿಟಿ ಇರಬೇಕು. ಸೊ ಇದನ್ನು ಏನು ಮಾಡಿ ವಿಡಿಯೋ ನಿಮ್ಮ ಯಾರು ವೆಲ್ವಿಷರ್ ಅದೇ ರೀ ಯಾರು ನೀವು ಸೊ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ ಅಂತಂದ್ರೆ ಅವ್ರು ವರ್ಕೌಟ್ ಆಗಲಿ ಮಾಡ್ತಿರ್ಬೇಕಾಗಲಿ ಯಾವುದೋ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತಿರ್ಬೇಕಾಗಲಿ ಆಫೀಸ್ದಾಗ ಸ್ಟ್ರೆಸ್ ಇರಬೇಕಾ ಅವ್ರ ಹಾರ್ಟ್ ಹೆಲ್ತ್ ಕರೆಕ್ಟ್ ಇಡಾಕ ಇದೊಂದು ಸಪ್ಲಿಮೆಂಟ್ ಐತೆ ಅಂತಂದು ಅವ್ರಿಗೆ ಒಂದು ಐಡಿಯಾ ಕೊಡ್ರಿ ಅಂದ್ರೆ ಅವರು ಹೆಲ್ದಿ ಇರ್ತಾರೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಮತ್ತು ನಿಮ್ಗೆ ವಿಡಿಯೋ ಲೈಕ್ ಆಗಿದ್ರೆ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿರಿ.